ಗೋವಿಂದ ಕಾರಜೋಳ ವಿರುದ್ಧ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯ ಕೇಸ್ ದಾಖಲಾಗಿದೆ. ನೇಹಾ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಯ ಸಮಯದಲ್ಲಿ ಗೋವಿಂದ ಕಾರಜೋಳ ಅವರು ಆಡಿರುವಂಥ ಮಾತು ಈಗ ನೀತಿ ಸಂಹಿತೆಯ ಉಲ್ಲಂಘನೆ ಆಗಿದೆ ಅಂತೇಳಿ ಕೇಸ್ ದಾಖಲಾಗಿದೆ. ಬಿಜೆಪಿ ಪ್ರತಿಭಟನೆಯಲ್ಲಿ ಕಾರಜೋಳ ವಾಗ್ದಾಳಿ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ನೀತಿ ಸಂಹಿತೆ ಉಲ್ಲಂಘನೆಯ ಕೇಸ್ ದಾಖಲಾಗಿದೆ. ಚಿತ್ರದುರ್ಗ ಚುನಾವಣಾ ಅಧಿಕಾರಿಗಳಿಂದ ಪ್ರಕರಣ ದಾಖಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಪ್ರಿಯಾಂಕಾ ಗಾಂಧಿ ಆಗಮಿಸಿದ್ದ ವೇಳೆ ನೀತಿ ಸಂಹಿತೆಯ ಉಲ್ಲಂಘನೆ ಆಗಿದೆ ಅನ್ನೋದು ಚುನಾವಣಾಧಿಕಾರಿಗಳು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ನಾಳೆ ಮೊದಲ ಹಂತದ ಮತದಾನ ಆಗತ್ತೆ. ಮೊದಲ ಹಂತಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಮತದಾನಕ್ಕೆ? ಹಾಗಾದ್ರೆ ಮತದಾನದ ಪ್ರಕ್ರಿಯೆಗೆ ಬೇಕಾದ ತಯಾರಿಯನ್ನ ಈಗಾಗಲೇ ಶುರು ಮಾಡಿಕೊಳ್ಳಲಾಗಿದೆ. ಒಂದು ಮತಗಟ್ಟೆಗೆ EVM ವಿವಿಪ್ಯಾಟ್ ವಿತರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಶಾಹಿ ವೋಟರ್ ಲಿಸ್ಟ್ EVM ವಿವಿಪ್ಯಾಟ್ ಈಗಾಗಲೇ ವಿತರಣೆ ಕೂಡ ಮಾಡಲಾಗ್ತಾ ಇರುವಂಥದ್ದು. ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮೊದಲ ಹಂತದಲ್ಲಿ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಾಳೆ ಚುನಾವಣೆ ನಡೆಯುತ್ತೆ. ಮತದಾನಕ್ಕೆ ಸಂಪೂರ್ಣ ಸಿದ್ಧತೆ ಕೂಡ ಆಗಿರುವಂಥದ್ದು. ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟು 30,602 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಸುಮಾರು 1.40 ಲಕ್ಷ ಸಿಬ್ಬಂದಿಯನ್ನು ಚುನಾವಣಾ ಕರ್ತವ್ಯಕ್ಕೆ ಕೂಡ ಈಗಾಗಲೇ ನಿಯೋಜನೆ ಕೂಡ ಮಾಡಲಾಗಿರುವಂಥದ್ದು. ಅದರಂತೆಯೇ ಒಂದು ಮತಗಟ್ಟೆಗೆ EVM ವಿವಿಪ್ಯಾಟ್ ಅನ್ನು ವಿತರಣೆ ಕೂಡ ಮಾಡಲಾಗಿರುವಂಥದ್ದು. ಶಾಹಿ ವೋಟರ್ ಲಿಸ್ಟ್ EVM ವಿವಿಪ್ಯಾಟ್ ಅನ್ನ ಈಗಾಗಲೇ ವಿತರಣೆ ಕೂಡ ಮಾಡಲಾಗಿದೆ. ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಚುನಾವಣಾ ಸಿದ್ಧತೆ ಈಗಾಗಲೇ ಭರದಿಂದ ಸಾಗ್ತಾ ಇದೆ. ಚುನಾವಣಾ ಅಧಿಕಾರಿಗಳು ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಚುನಾವಣಾ ನಿರತ ಚುನಾವಣಾ ಸಿಬ್ಬಂದಿ ತಮ್ಮ ಹಕ್ಕನ್ನು ಇವತ್ತು ಚಲಾಯಿಸಿದ್ದಾರೆ. ಮತಗಟ್ಟೆಗೆ ತೆರಳುವ ಮುನ್ನ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಈ ಕುರಿತಾಗಿ 1 ನಿಮಿಷದ ವರದಿ ಇದೆ, ಇದಕ್ಕಾಗಿ ನೋಡೋಣ ಬನ್ನಿ. ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನ ನಡೆಯಲಿಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಚುನಾವಣಾ ಆಯೋಗ ಕೂಡ ಸಕಲ ಸಿದ್ಧತೆಯನ್ನ ಮಾಡ್ತಾ ಇದೆ. ಈಗ ಈ ಚುನಾವಣಾ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರಲ್ಲ ಆ ಸಿಬ್ಬಂದಿಗಳಿಗೆ ಮತದಾನ ಮಾಡಲಿಕ್ಕೆ ಈಗ ಸದ್ಯ ಅವಕಾಶವನ್ನ ಇವತ್ತು ನೀಡಲಾಗಿದೆ. ಎಲ್ಲ ಮಾಸ್ಟರಿಂಗ್ ಕೇಂದ್ರಗಳಲ್ಲಿ ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆ ಆದಂತಹ ಸಿಬ್ಬಂದಿಗಳು ಮತದಾನಕ್ಕೆ ಅವಕಾಶವಿದೆ. ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಬಂದು ಯಾರೋ ಫಾರ್ಮ್ 12 ಅಲ್ಲಿ ನೋಂದಣಿ ಮಾಡ್ಕೊಂಡಿದ್ರು. ಅವರು ಇಲ್ಲಿ ತಮ್ಮ ಹೆಸರನ್ನ ಬರೆದುಕೊಂಡು ನಂತರ ಈ ಒಳಗೆ ಇರುವಂತಹ ಒಂದು ಕೇಂದ್ರದಲ್ಲಿ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಒಟ್ಟು 14 ಕ್ಷೇತ್ರಗಳಿಗೆ ಇಲ್ಲಿ 14 ಕ್ಷೇತ್ರಗಳ ಇದನ್ನ ಕೂಡ ಬಾಕ್ಸ್ಗಳನ್ನು ಕೂಡ ಇಡಲಾಗಿದೆ. ಯಾರ್ಯಾರು ಅವರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ ತಮ್ಮ ನೆಚ್ಚಿನ ಅಭ್ಯರ್ಥಿಗಳಿಗೆ ಮತವನ್ನ ಚಲಾಯಿಸಬಹುದು. ಬೆಂಗಳೂರಿನ 28 ಲೋಕಸಭಾ ಕ್ಷೇತ್ರ ಅಂದ್ರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತದಾನ ಚುನಾವಣಾ ಕರ್ತವ್ಯವನ್ನ ನಿರ್ವಹಿಸ್ತಾ ಇರೋ ಸಿಬ್ಬಂದಿಗಳು ಈ ಒಂದು ಮಾಸ್ಟರಿಂಗ್ ಸೆಂಟರ್ನಲ್ಲಿ ಎಲ್ಲಿರುವಂತಹ ಮಾಸ್ಟರಿಂಗ್ ಸೆಂಟರ್ನಲ್ಲಿ ಮತದಾನ ಮಾಡಿ ನಂತರ ಅವರು ಚುನಾವಣಾ ಕರ್ತವ್ಯಕ್ಕೆ ತೆರಳಬೇಕಾಗಿರುವಂಥದ್ದು. ಈಗ ಸದ್ಯ ಇದಾದ ನಂತರ ಅವರಿಗೆ ಚುನಾವಣಾ ಅಂದರೆ ವಿವಿಪ್ಯಾಟ್ ಇರ್ಬೋದು, ಹಾಗೆ EVM ಮಿಷನ್ಗಳನ್ನು ಪಡೆದುಕೊಂಡು ತಮ್ಮ ಮತಗಟ್ಟೆಗಳಿಗೆ ನಿಯೋಜಿಸಿರುವಂತಹ ವಾಹನಗಳ ಮೂಲಕ ತೆರಳುತ್ತಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ನ್ಯೂಸ್, ಬೆಂಗಳೂರು.